ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ನೀರಿನಲ್ಲಿ ಕೊಚ್ಚಿ ಹೋಗಿದವೆ 40 ಎಮ್ಮೆಗಳು. ಭೋಂತಿ ನಾಮನಾಯಕ ತಾಂಡಾದ ಕೆರೆ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಔರಾದ್ ತಾಲೂಕಿನಲ್ಲಿರುವಂತಹ ಕೆರೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನಂದಿ ಬಿಜಲಗಾಂವ್ ರೈತರ 40 ಎಮ್ಮೆಗಳು ನೀರು ಪಾಲಾಗಿವೆ. ಕೆರೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಸೋಯಾಬೀನ್, ತೊಗರಿ, ಹೆಸರು, ಉದ್ದು ನೀರು ಪಾಲಾಗಿದೆ. ಕೊಚ್ಚಿ ಹೋದಂತಹ ಹಂಗರಗ ಸಾವರಗಾಂವ್ ರಸ್ತೆ ಸೇತುವೆ ಮೇಲೂ ಕೂಡ ಭಾರೀ ಪ್ರಮಾಣದ ನೀರು ನುಗ್ಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ನೀರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ಎಮ್ಮೆಗಳು ಕೊಚ್ಚಿ ಹೋಗಿವೆ. ಅಂದ್ರೆ ಊಹೆ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಮತ್ತೆ ಯಾವ ರೀತಿಯಾದಂತಹ ಪ್ರವಾಹದ ಭೀತಿ ಶುರುವಾಗಿದೆ ಆ ಭಾಗದ ಜನರಿಗೆ ಅಂತ ಹೇಳಿ ನೋಡಿ. ಯಾವ ರೀತಿಯಾಗಿ ಈ ಕಟ್ಟೆ ಹೊಡೆದು ಪ್ರವಾಹ ಸೃಷ್ಟಿಯಾಗಿದೆ. ಈ ಪ್ರವಾಹಕ್ಕೆ 40 ಎಮ್ಮೆಗಳು ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಿ ಹೋಗಿ ಸತ್ತೋಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈಗ ಭೋಂತಿ ನಾಮನಾಯಕ್ ಅವರ ಈ ತಾಂಡಾದ ಕೆರೆ ಒಡೆದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಈ 40 ಎಮ್ಮೆಗಳು ಕಂಪ್ಲೀಟ್ ಆಗಿ ಸತ್ತು ಹೋಗಿದಾವ ಹೇಗೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನ ಯಾವುದು ತೆಗೆದುಕೊಂಡಿರ್ಲಿಲ್ವಾ ಜಿಲ್ಲಾಡಳಿತ? ರಮ್ಯ, ಏನಿದು ಬೀದರ್ನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಅಂದ್ರೆ ಹಲವು ಅವಾಂತರ ಸೃಷ್ಟಿಯಾಗಿರುವಂತದ್ದು ಹೌದು. ನಿನ್ನೆ ರಾತ್ರಿ ಔರಾದ್ನಲ್ಲಿ ಸಾಕಷ್ಟು ಭಾರಿ ಮಳೆಯಾಗಿದ್ದ ಪರಿಣಾಮ ಅಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ರಸ್ತೆ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂತದ್ದು. ಔರಾದ್ ತಾಲೂಕಿನ ಭೋಂತಿ ನಾಮನಾಯಕ್ ತಾಂಡದ ಕೆರೆ ಒಡೆದಿದೆ ರಮ್ಯ. ನೀರು ಹೆಚ್ಚು ಸಂಗ್ರಹವಾಗಿದ್ದರಿಂದ ಕೆರೆ ಒಡೆದಿರುವ ಪರಿಣಾಮ ಅಲ್ಲಿ ಸುಮಾರು 40 ಎಮ್ಮೆಗಳು ಆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ಆಲ್ಮೋಸ್ಟ್ ಎಲ್ಲಾ ಎಮ್ಮೆಗಳು ಕೂಡ ಸತ್ತಿದ್ದಾವೆ. ಸತ್ತು ಮೇಲ್ಗಡೆ ತೇಲ್ತಾ ಇರುವಂತದ್ದು. ಸಾಕಷ್ಟು ಮಳೆ ಅವಾಂತರದಿಂದ ಅಂದ್ರೆ ಪಕ್ಕದ ಗ್ರಾಮಗಳಲ್ಲಿ ಕೂಡ ಜಮೀನುಗಳಿಗೆ ನೀರು ನುಗ್ಗಿ ಸೋಯಾ, ತೊಗರಿ ಎಲ್ಲ ಕೂಡ ನೀರು ಪಾಲಾಗಿರುವಂತದ್ದು. ಅಲ್ಲಿ ನಂದಿ ಬೀಜಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಈಗ ಔರಾದ್ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಿರುವಂತಹ ಪರಿಣಾಮದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಎಲ್ಲಾ ಶಾಲೆಗಳಿಗೆ ತಹಶೀಲ್ದಾರ್ ಅವರು ಸದ್ಯಕ್ಕೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಅಂತಂದ್ರೆ ನಿರಂತರವಾಗಿ ನಿನ್ನೆ ಸುರಿದ ಮಳೆಯಿಂದ ಅಲ್ಲಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು ರಮ್ಯ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.